ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತಿಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಭಾರತ ಮತ್ತೊಂದು ಭಯಾನಕ ಮಿಸೈಲ್ ಟೆಸ್ಟ್ ಮಾಡಿದೆ. ಇಡೀ ಪಾಕಿಸ್ತಾನವನ್ನ ಕುಟ್ಟಿ ಪುಡಿ ಮಾಡುವಂತ ಡೆಡ್ಲಿ ಮಿಸೈಲ್. ಮತ್ತೊಂದು ಕಡೆ 2 ಹೈಟೆಕ್ ಬಾಂಬರ್ಗಳು ಪತನ ಆಗಿವೆ. ಇರಾನ್ ಅಮೆರಿಕ ಡೀಲ್ಗೆ ಇಸ್ರೇಲ್ ಮತ್ತೆ ತಣ್ಣೀರು ಹಾಕಿ ಹೊಸದಾಗಿ ದಾಳಿ ಮಾಡಿದೆ. PM ಮೋದಿ ಅವರಿಗೆ ಯುರೋಪ್ನ ಇನ್ನೊಂದು ರಾಷ್ಟ್ರ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನ ಕೊಟ್ಟಿದೆ. ಎಲ್ಲ ಮೇಜರ್ ಡೆವಲಪ್ಮೆಂಟ್ಸ್ ಬಗ್ಗೆ ಕ್ವಿಕ್ ಆಗಿ 1 by 1 ನೋಡ್ತಾ ಹೋಗೋಣ. ಮೊದಲಿಗೆ ಭಾರತ ಮಾಡಿರೋ ಹೊಸ ಮಿಸೈಲ್ ಟೆಸ್ಟ್ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಬಿಡ್ತೇವೆ. ಜೂನ್ 15ನೇ ತಾರೀಕು ಭಾರತ ಹೊಸ ಕ್ಷಿಪಣಿಯನ್ನ ಟೆಸ್ಟ್ ಮಾಡಿದೆ. ಇದನ್ನ LRLACM ಅಥವಾ ಲಾಂಗ್ ರೇಂಜ್ ಲ್ಯಾಂಡ್ ಅಟ್ಯಾಕ್ ಕ್ರೂಸ್ ಮಿಸೈಲ್ ಅಂತ ಕರೆಯಲಾಗ್ತಿದೆ. ಒಡಿಶಾದ ಡಾಕ್ಟರ್ APJ ಅಬ್ದುಲ್ ಕಲಾಂ ದ್ವೀಪದಿಂದ ಇದು ಯಶಸ್ವಿಯಾಗಿ ಉಡಾವಣೆ ಆಗಿದೆ. DRDO ಪ್ಲಾನ್ ಮಾಡಿದ್ದ ಎಲ್ಲ ಟಾರ್ಗೆಟ್ಗಳನ್ನ ಇದು ಹೊಡೆದು ಹಾಕಿದೆ. ಇದರ ಸ್ಪೆಷಾಲಿಟಿ ಏನು ಅಂದ್ರೆ, ಈ ಕ್ಷಿಪಣಿ ಭಾರತದ ಬಳಿ ಇರೋ ಎಲ್ಲಾ ಕ್ರೂಸ್ ಮಿಸೈಲ್ಗಿಂತಲೂ ಹೆಚ್ಚು ದೂರ ಕ್ರಮಿಸಬಲ್ಲ ಮಿಸೈಲ್. ಬ್ರಹ್ಮೋಸ್ 400 ಕಿಲೋಮೀಟರ್ ರೇಂಜ್ ಹೊಂದಿದ್ರೆ, ನಿರ್ಭಯ್ 1000 ಕಿಲೋಮೀಟರ್ ರೇಂಜ್ ಹೊಂದಿದೆ. ಆದ್ರೆ ಇದು 1500 ಕಿಲೋಮೀಟರ್ ತನಕ ನುಗ್ಗಿ ಹೊಡೆಯುತ್ತೆ. ಇಡೀ ಪಾಕಿಸ್ತಾನ ಈ ಮಿಸೈಲ್ ರೇಂಜ್ಗೆ ಬರುತ್ತೆ. ಕರಾಚಿ, ಗ್ವಾದರ್, ಇಸ್ಲಾಮಾಬಾದ್, ರಾವಲ್ಪಿಂಡಿ, ಸೇನಾ ಹೆಡ್ ಕ್ವಾರ್ಟರ್ ಪಿಂಡಿ ಅವ್ರದ್ದು, ಪೇಶಾವರ್, ಹೀಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಹೊಡಿಬೋದು. ಚೈನಾ ಕಡೆಗೆ ಬಂದ್ರೆ LOC ಗಡಿಯಿಂದ ಇಡೀ ಟಿಬೆಟ್ ಮತ್ತು ಶಿಂಜಿಯಾಂಗ್ ಪ್ರಾಂತ್ಯದ ವ್ಯಾಪ್ತಿ ಈ ಕ್ರೂಸ್ ಮಿಸೈಲ್ನ ರೇಂಜಿಗೆ ಸಿಗುತ್ತೆ. ಅಲ್ಲಿರೋ ಚೀನಾದ ಪ್ರತಿಯೊಂದು ಮಿಲಿಟರಿ ಬೇಸ್, ಏರ್ ಬೇಸ್ಗಳು, ಶಸ್ತ್ರಾಸ್ತ್ರಗಳ ಗೋಡೌನ್ಗಳನ್ನ ಟಾರ್ಗೆಟ್ ಮಾಡ್ಬೋದು. ಹಾಗಂತ ಬೀಜಿಂಗ್, ಶಾಂಘೈ ಹೊಡೆಯಕ್ಕಾಗಲ್ವಾ? ಹೊಡಿಬಹುದು, ಯಾಕಂದ್ರೆ ಇದನ್ನ ಯುದ್ಧ ನೌಕೆಯಲ್ಲೂ ಅಳವಡಿಸೋ ರೀತಿ ಡೆವಲಪ್ ಮಾಡ್ತಿದ್ದಾರೆ. ಸಮುದ್ರದಲ್ಲಿ ಚೈನಾ ಹತ್ರಕ್ಕೆ ಹೋಗಿ ಆಮೇಲೆ ಲಾಂಚ್ ಮಾಡಬೇಕಾಗತ್ತೆ. ಸದ್ಯ ಇದನ್ನ ಅಮೆರಿಕದ ಟೊಮಹ್ಯಾಕ್ ಕ್ಷಿಪಣಿಗೆ ಹೋಲಿಕೆ ಮಾಡಲಾಗ್ತಿದೆ. ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ಇದು ಭಾರತದ ರಾಕೆಟ್ ಫೋರ್ಸ್ನಲ್ಲಿ ಗೇಮ್ ಚೇಂಜರ್ ಆಗಲಿದೆ. ಯಾಕಂದ್ರೆ ಕ್ರೂಸ್ ಮಿಸೈಲ್ಗಳೇ ಹಾಗೆ ಶತ್ರುಗಳ ವಿರುದ್ಧ ದೊಡ್ಡ ಸ್ಟ್ರಾಟಜಿಕ್ ಅಸ್ತ್ರಗಳಾಗಿ ಬಳಕೆಯಾಗ್ತವೆ. ಇವು ಶತ್ರುಗಳ ರೆಡಾರ್ಗೆ ಕಾಣಲ್ಲ. ನೆಲ ಮಟ್ಟದಿಂದ ಕೆಲವೇ ಮೀಟರ್ ಎತ್ತರದಲ್ಲಿ ಹಾರೋದ್ರಿಂದ ಮತ್ತು ಬೆಟ್ಟ ಗುಡ್ಡ ಬಂದರೂ ದಿಕ್ಕು ಬದಲಿಸಿ ಗುರಿ ಕಡೆಗೆ ಹೋಗೋದ್ರಿಂದ ಇವುಗಳನ್ನ ಟ್ರ್ಯಾಕ್ ಮಾಡೋದು ತುಂಬಾ ಕಷ್ಟ. ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ಬ್ರಹ್ಮೋಸ್ ಅಬ್ಬರ ಹೇಗಿತ್ತು, ಪಾಕಿಸ್ತಾನ ಹೇಗೆ ಹರಿದು ಹೋಗಿತ್ತು ಅಂತ ನಿಮಗೆ ನೆನಪಿದೆ. ಪಾಕ್ ಪ್ರಧಾನಿ ಕೂಡ ಹೋದಲ್ಲಿ ಬಂದಲ್ಲಿ ಬ್ರಹ್ಮೋಸ್ ಅಂತ ಇದ್ರು. ಇದು ಕೂಡ ಅದೇ ತರ ಕ್ರೂಸ್ ಮಿಸೈಲ್. ಭೂಮಿಯಲ್ಲಿ ಕೆಳಗೆ ಹಾರ್ತಾ ಹೋಗುತ್ತೆ, ಹತ್ರ ಬರೋ ತನಕ ಕಾಣದೇ ಇಲ್ಲ ಶತ್ರುಗೆ. ಹೀಗಾಗಿ ಈ ಹೊಸ ಆಯುಧ ಭಾರತದ ಮಿಸೈಲ್ ಶಕ್ತಿಗೆ ಇನ್ನಷ್ಟು ಪವರ್ ತುಂಬೋ ವಿಶ್ವಾಸ ಇದೆ. ಇನ್ನು ಇದರ ನೇತೃತ್ವ ವಹಿಸಿದ್ದು ನಮ್ಮ ಬೆಂಗಳೂರಿನಲ್ಲಿರೋ DRDO ಲ್ಯಾಬ್, ADE ಏರೋನಾಟಿಕಲ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್. ಹಾಗಿದನ್ನ ಸಂಪೂರ್ಣವಾಗಿ ಆತ್ಮನಿರ್ಭರ್ ಭಾರತ್ ಪ್ಲಾನ್ ಅಡಿಯಲ್ಲಿ ತಯಾರಿಸಲಾಗಿದೆ. ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಕೂಡ ವಿಜ್ಞಾನಿಗಳ ಸಾಧನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಏನೋ ನಿರೀಕ್ಷೆ ಮಾಡದ ಹಾಗೆ ಇರಾನ್ ಅಮೆರಿಕ ಡೀಲ್ಗೆ ಇಸ್ರೇಲ್ ಶಾಕ್ ಕೊಟ್ಟಿದೆ. ಒಪ್ಪಂದ ಘೋಷಿಸಿದ ಕೆಲವೇ ಗಂಟೆಗಳಲ್ಲಿ ಇಸ್ರೇಲ್ ಲೆಬನಾನ್ ಮೇಲೆ ದಾಳಿ ಮಾಡಿದೆ. ಪರಿಣಾಮ ಒಬ್ಬರು ಸಾವನ್ನಪ್ಪಿದ್ದಾರೆ, ಹಲವರು ಗಾಯಗೊಂಡಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಇರಾನ್ ಬೆಂಬಲಿತ ಹಿಜ್ಬುಲ್ಲಾಗಳು ಕೂಡ ಇಸ್ರೇಲ್ ಮೇಲೆ ರಾಕೆಟ್ ಉಡಾಯಿಸ್ತಾ ಇದ್ದಾರೆ. ಆದ್ರೆ ಇವುಗಳನ್ನೆಲ್ಲ ಸರಿಯಾದ ಟೈಮ್ಗೆ ನಾವು ಹೊಡೆದು ಹಾಕಿದೀವಿ ಅಂತ ಇಸ್ರೇಲ್ ಹೇಳಿದೆ. ಅತ್ತ ಗಾಜಾದಲ್ಲೂ ಕೂಡ ಇಸ್ರೇಲ್ನ ದಾಳಿ ಮುಂದುವರೆದಿದೆ. ಇಸ್ರೇಲ್ ನಡೆಸಿದ ಹೊಸ ಏರ್ ಸ್ಟ್ರೈಕ್ ನಲ್ಲಿ ಕನಿಷ್ಠ 4 ಪ್ಯಾಲೆಸ್ತೇನಿಗಳು ಮೃತಪಟ್ಟಿದ್ದಾರೆ. ಮತ್ತೊಂದು ಕಡೆ ಅಮೆರಿಕ ಇರಾನ್ ಡೀಲ್ ನಿಂದ ಟ್ರಂಪ್, ನೆತನ್ಯಾಹು ನಡುವೆ ದೊಡ್ಡ ಬಿರುಕು ಮೂಡಿದೆ ಅಂತ ರಾಯ್ಟರ್ಸ್ ರಿಪೋರ್ಟ್ ಮಾಡಿದೆ. ಕೆಲ ದಿನಗಳ ಹಿಂದೆ ಫೋನ್ ನಲ್ಲಿ ಮಾತನಾಡಿದ ಟ್ರಂಪ್ ನೆತನ್ಯಾಹು ಮೇಲೆ ಸಿಟ್ಟಾಗಿದ್ರು. ಇರಾನ್ ಒಪ್ಪಂದದ ವೇಳೆ ಬೇರೂತ್ ಮೇಲೆ ದಾಳಿ ಮಾಡಬೇಡಿ ಅಂತ ಇಸ್ರೇಲ್ಗೆ ವಾರ್ನಿಂಗ್ ಕೊಟ್ಟಿದ್ರು. ಆದ್ರೆ ಟ್ರಂಪ್ ಮಾತು ಕೇಳದ ಇಸ್ರೇಲ್ ಮತ್ತೆ ಲೆಬನಾನ್ ಮೇಲೆ ದಾಳಿ ಕಂಟಿನ್ಯೂ ಮಾಡಿದೆ. ಅಮೆರಿಕ ಇರಾನ್ ಜೊತೆ ಮಾಡ್ಕೊಂಡಿರೋ ಡೀಲ್ ಇಸ್ರೇಲ್ಗೆ ಇಷ್ಟ ಆಗಿಲ್ಲ. ಈ ಡೀಲ್ ಮುಂದೆ ಇಸ್ರೇಲ್ ಪಾಲಿಗೆ ಅಪಾಯಕಾರಿಯಾಗಬಹುದು ಅನ್ನೋದು ಇಸ್ರೇಲ್ನ ಲೆಕ್ಕಾಚಾರ. ಹೀಗಾಗಿ ಇಸ್ರೇಲ್ ಇದನ್ನ ಒಪ್ತಾ ಇಲ್ಲ. ಇನ್ನೊಂದ್ ಕಡೆ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಇರಾನ್ಗೆ ದೊಡ್ಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಜಗತ್ತಲ್ಲಿ ಏನೇ ಒಪ್ಪಂದ ಆದ್ರೂ ಕೂಡ ಇರಾನ್ ಮಾತ್ರ ಅಣ್ವಸ್ತ್ರ ಹೊಂದಕ್ಕೆ ನಾವು ಬಿಡಲ್ಲ ಅಂತ ಹೇಳಿದ್ದಾರೆ. ಇವತ್ತಲ್ಲ, ಇನ್ನು ಯಾವತ್ತೂ ಇರಾನ್ ಬಳಿ ಅಣ್ವಸ್ತ್ರ ಇರಂಗಿಲ್ಲ, ನಾವು ಬಿಡಲ್ಲ. ಅಷ್ಟು ಮಾತ್ರ ಅಲ್ಲ, ನಾವು ಅಮೆರಿಕದೊಂದಿಗೆ ಸೇರಿಕೊಂಡು ಇರಾನ್ಗೆ ಹೊಡೆದಿದ್ರಿಂದಲೇ ನಾವು ಬಚಾವಾಗಿದ್ದೇವೆ. ಇಸ್ರೇಲ್ ವಿನಾಶದಿಂದ ಪಾರಾಗಿದೆ. ಇದು ಇಸ್ರೇಲ್ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಮಿಲಿಟರಿ ಕಾರ್ಯಾಚರಣೆ. ಆದರೆ ಇರಾನ್ ಮತ್ತು ಅದರ ಮಿತ್ರರ ವಿರುದ್ಧದ ನಮ್ಮ ಹೋರಾಟ ಇಲ್ಲಿಗೆ ಮುಗುದಿಲ್ಲ ಅಂತ ನೆತನ್ಯಾಹು ಹೇಳಿದ್ದಾರೆ. ಜೊತೆಗೆ ಗಾಜಾ, ಲೆಬನಾನ್, ಸಿರಿಯಾ, ಯೆಮೆನ್ ಮತ್ತು ವೆಸ್ಟ್ ಬ್ಯಾಂಕ್ನಲ್ಲಿ ನಮ್ಮ ಹೋರಾಟ ಮುಂದುವರಿಯುತ್ತೆ. ಇರಾನ್ನಲ್ಲಿ ಆಡಳಿತ ಬದಲಾವಣೆ ಮಾಡೋದು ನಮ್ಮ ಮುಖ್ಯ ಉದ್ದೇಶ ಆಗಿರಲಿಲ್ಲ. ಇರಾನ್ನ ಪರಮಾಣು ಮತ್ತು ಬ್ಯಾಲಿಸ್ಟಿಕ್ ಕ್ಷಿಪಣಿ ಸಾಮರ್ಥ್ಯವನ್ನು ನಾಶ ಮಾಡೋದು ನಮ್ಮ ಗುರಿಯಾಗಿತ್ತು. ಅದನ್ನ ಬಹುತೇಕ ಮಾಡಿದೀವಿ ಅಂತ ನೆತನ್ಯಾಹು ಹೇಳಿದ್ದಾರೆ. ಏನೋ ಸ್ನೇಹಿತರೆ, ಕಾಶಿ, ಅಯೋಧ್ಯೆಯ ಹೊಸ ರಾಮ ಮಂದಿರ, ತ್ರಿವೇಣಿ ಸಂಗಮ, ಗಯಾ, ಬೋಧ್ ಗಯಾ ಸೇರಿ ಎಲ್ಲ ಅದ್ಭುತ ಸ್ಥಳಗಳಿಗೆ ಯಾತ್ರೆ ಇದೆ, ಪ್ರವಾಸ ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್. ಎಕ್ಸ್ಟ್ರಾ ನಿಮಗೆ ಏನು ಖರ್ಚಾಗಲ್ಲ. ಕರ್ಕೊಂಡು ಹೋಗಿ ಕರ್ಕೊಂಡು ಬಂದು ನಿಮ್ಮನ್ನ ತಲುಪಿಸ್ತಾರೆ 7 Sands ನ ಕನ್ನಡ ಟೂರ್ ಮ್ಯಾನೇಜರ್ ಸಹಿತ.
ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಇನ್ನೊಂದ್ ಕಡೆ ಅಮೆರಿಕ ಮತ್ತು ಇರಾನ್ ನಡುವಿನ ಶಾಂತಿ ಒಪ್ಪಂದದ ಬಗ್ಗೆ ಅಮೆರಿಕ ಸರ್ಕಾರದ ಒಳಗಡೆ ಸಂದೇಹ ಶುರುವಾಗಿದೆ. ಇರಾನ್ ತನ್ನ ಎಲ್ಲ ಮಾತುಗಳನ್ನ ಉಳಿಸ್ಕೊಳ್ಳುತ್ತೆ ಅಂತ 100% ಗ್ಯಾರಂಟಿ ಇಲ್ಲ ಅಂತ ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಹೇಳಿದ್ದಾರೆ. ಅಲ್ಲದೆ ಈಗ ಇರಾನ್ ಜೊತೆ ಆಗಿರೋದು ಬರೀ 1.5 ಪೇಜಿನ ಪ್ರಾಥಮಿಕ ಒಪ್ಪಂದ ಮಾತ್ರ. ಇದನ್ನ ನಂಬಿಕೆಯ ಮೇಲೆ ಮಾಡಿಲ್ಲ, ಕೇವಲ ಒಂದು ಬೇಸ್ ಲೈನ್ ಅಷ್ಟೇ ಇದು ಅಂತ JD ವ್ಯಾನ್ಸ್ ಹೇಳಿದ್ದಾರೆ. ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಈ ಆರಂಭಿಕ ಒಪ್ಪಂದಕ್ಕೆ ಮಧ್ಯಸ್ಥಿಕೆ ವಹಿಸಿದ್ದಾರೆ. ಇರಾನ್ ತನ್ನ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅನ್ನ ಕೈ ಬಿಡೋಕೆ ಇದರಲ್ಲಿ ರೋಡ್ ಮ್ಯಾಪ್ ರೆಡಿ ಮಾಡಲಾಗಿದೆ. ಅಣ್ವಸ್ತ್ರ ಮಾಡ್ಕೊಳ್ಳಂಗಿಲ್ಲ ಅವರು. ಇರಾನ್ ತನ್ನ ಹತ್ರ ಇರೋ ಯುರೇನಿಯಂ ಸ್ಟಾಕ್ ಪೈಲ್ ಅನ್ನ ಕೂಡ ನಾಶಪಡಿಸಬೇಕು ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ತನಿಖೆಗೆ ಅವಕಾಶ ಮಾಡಿಕೊಡ್ಬೇಕು. ಇರಾನ್ ಗ್ರೌಂಡ್ ಲೆವೆಲ್ ನಲ್ಲಿ ರೂಲ್ಸ್ ಫಾಲೋ ಮಾಡಿದ್ರೆ ಮಾತ್ರ ಒಪ್ಪಂದದ ಲಾಭ ಅವರಿಗೆ ಸಿಗುತ್ತೆ ಅಂತ JD ವ್ಯಾನ್ಸ್ ಹೇಳಿದ್ದಾರೆ. ಅಲ್ಲದೆ ಫ್ರೀಸ್ ಆಗಿರೋ ಇರಾನ್ ನ $1 ಅನ್ನ ಕೂಡ ಇನ್ನೂ ರಿಲೀಸ್ ಮಾಡಿಲ್ಲ. ಇರಾನ್ ಮೇಲಿನ ಎಲ್ಲಾ ಭಾರಿ ಆರ್ಥಿಕ ನಿರ್ಬಂಧಗಳು ಈಗಲೂ ಸಂಪೂರ್ಣ ಜಾರಿಯಲ್ಲೇ ಇದಾವೆ ಅಂತ JD ವ್ಯಾನ್ಸ್ ಹೇಳಿದ್ದಾರೆ. ಹಾಗೆ ಟ್ರಾನ್ಸ್ಪರೆನ್ಸಿಯನ್ನ ಕಾಪಾಡಿಕೊಳ್ಳೋಕೆ ಮುಂದಿನ 48 ಗಂಟೆಗಳ ಒಳಗಾಗಿ ಈ ಫ್ರೇಮ್ ವರ್ಕ್ ನ ಟೆಕ್ಸ್ಟ್ ಅನ್ನ ಅದ್ರದ್ದು ಪಬ್ಲಿಷ್ ಮಾಡ್ತೀವಿ ಅಂತ ಅಮೆರಿಕ ಉಪಾಧ್ಯಕ್ಷರು ಘೋಷಿಸಿದ್ದಾರೆ. ಇತ್ತ ಟ್ರಂಪ್ ಮಾತನಾಡಿದ್ದಾರೆ. ಇರಾನ್ ಇನ್ ಮುಂದೆ ಯಾವತ್ತೂ ಅಣ್ವಸ್ತ್ರ ತಯಾರು ಮಾಡಲ್ಲ ಅಂತ ಒಪ್ಕೊಂಡಿದೆ ಅಂತ ಹೇಳಿದ್ದಾರೆ. ಇರಾನ್ ಮರು ನಿರ್ಮಾಣ ಮಾಡಕ್ಕೆ ಅಮೆರಿಕ $300 ಬಿಲಿಯನ್ ಫಂಡ್ ಕೊಡುತ್ತೆ ಅನ್ನೋ ಸುದ್ದಿ ಹರಿದಾಡ್ತಾ ಇತ್ತು. ಇದು ಸುಳ್ಳು. ಇದನ್ನ ಡೆಮೋಕ್ರಾಟ್ಸ್ ಅಪೋಸಿಷನ್ ಪಾರ್ಟಿಯವರು ಹರಡಿಸ್ತಾ ಇರೋದು ಅಂತ ಟ್ರಂಪ್ ಹೇಳಿದ್ದಾರೆ. ಇದೇ ಶುಕ್ರವಾರ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಇರಾನ್ ಮತ್ತು ಅಮೆರಿಕ ನಡುವಿನ ಶಾಂತಿ ಒಪ್ಪಂದಕ್ಕೆ ಸೈನ್ ಹಾಕೋ ಕಾರ್ಯಕ್ರಮ ನಡೆಯುತ್ತೆ. ಈ ಕಾರ್ಯಕ್ರಮದಲ್ಲಿ ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಪಾಲ್ಗೊಳ್ತಾರೆ ಅಂತ ಟ್ರಂಪ್ ಕನ್ಫರ್ಮ್ ಮಾಡಿದ್ದಾರೆ. ಆಲ್ರೆಡಿ ಟ್ರಂಪ್, ವ್ಯಾನ್ಸ್ ಮತ್ತು ಇರಾನ್ ಮುಖ್ಯ ಸಂಧಾನಕಾರ ಮೊಹಮ್ಮದ್ ಬಾಗೆರ್ ಘಾಲಿಬಾಫ್ ಆನ್ಲೈನ್ ಮೂಲಕ ಫ್ರೇಮ್ ವರ್ಕ್ಗೆ ಈ ಸೈನ್ ಮಾಡಿದ್ದಾರೆ ಅಂತ ನ್ಯೂಯಾರ್ಕ್ ಟೈಮ್ಸ್ ರಿಪೋರ್ಟ್ ಮಾಡಿದೆ. ಭಾರತ ಸರ್ಕಾರ ಡೀಸೆಲ್ ವಿಮಾನದ ಇಂಧನದ ಎಕ್ಸ್ಪೋರ್ಟ್ ಟ್ಯಾಕ್ಸ್ ಅನ್ನ ದಿಢೀರ್ ಹೆಚ್ಚು ಮಾಡಿದೆ. ಪ್ರತಿ ಲೀಟರ್ ಡೀಸೆಲ್ ಮೇಲಿನ ರಫ್ತು ಸುಂಕವನ್ನ $14 ಏರಿಸಿದ್ದಾರೆ. ಜೆಟ್ ಇಂಧನದ ಮೇಲಿನ ಶುಲ್ಕ ಕೂಡ $12 ಜಂಪ್ ಆಗಿದೆ. ಆದರೆ ಪೆಟ್ರೋಲ್ ರಫ್ತು ಸುಂಕದಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ. ಹಾಗೆ ದೇಸಿ ಬಳಕೆಯ ಪೆಟ್ರೋಲ್, ಡೀಸೆಲ್ ದರದಲ್ಲೂ ಕೂಡ ಯಾವುದೇ ಏರಿಕೆ ಆಗಿಲ್ಲ. ಅಮೆರಿಕ ಇರಾನ್ ಒಪ್ಪಂದದ ಹಿನ್ನೆಲೆಯಲ್ಲಿ ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಭಾರಿ ಏರುಪೇರಾಗೋ ಸಾಧ್ಯತೆ ಇದೆ. ಬೆಲೆ ಕಮ್ಮಿ ಆದ್ರೂ ಕೂಡ ಇರಾನ್ ತೈಲ ಕೂಡ ಮಾರ್ಕೆಟ್ಗೆ ಬಂದು ದಿಢೀರ್ ಬೆಲೆ ಕುಸಿಬಹುದು. ಸೊ ಅಷ್ಟರ ಒಳಗಡೆ ಜಾಸ್ತಿ ರೇಟಲ್ಲಿ ಮಾರ್ಕೊಳ್ಳೋಣ ಅಂತ ಹೇಳಿ ತೈಲ ಕಂಪನಿಗಳು ಹೆಚ್ಚಿನ ತೈಲವನ್ನ ರಫ್ತಿಗೆ ಮುಂದಾಗಬಹುದು. ಈಗ ಇರೋದನ್ನ ಬೇಗ ಸೇಲ್ ಮಾಡ್ಬಿಡೋಣ ಅಂತ ಹೇಳಿ ಇವ್ರ ಗಡಿಬಿಡಿಲಿ ಮಾರಕ್ ಹೋದ್ರೆ ಹೊರಗೆಲ್ಲ ಹೈ ಪ್ರೈಸ್ಗೆ ದೇಶದ ಒಳಗಡೆ ಇಂಧನ ಭದ್ರತೆಗೆ ಪ್ರಾಬ್ಲಮ್ ಆಗ್ಬೋದು. ಹೀಗಾಗಿ ಕೇಂದ್ರ ಸರ್ಕಾರ ಈ ಹೆಜ್ಜೆ ಇಟ್ಟಿದೆ. ಈ ಹೊಸ ಪರಿಷ್ಕೃತ ಟ್ಯಾಕ್ಸಸ್ ಜೂನ್ 16ರಿಂದಲೇ ಜಾರಿಗೆ ಬಂದಿವೆ. ಇರಾನ್ ಅಮೆರಿಕ ಡೀಲ್ ಕಾರಣದಿಂದ ಬ್ರೆಂಟ್ ಕ್ರೂಡ್ ಆಯಿಲ್ ಪ್ರೈಸ್ ಸುತ್ತು ಜಗತ್ತು ರೆಕಾರ್ಡ್ ಆಗೋ ಟೈಮ್ ನಲ್ಲಿ $82.77 ಇಳಿದಿತ್ತು. ಇತ್ತ ಅಮೆರಿಕ ವಾಯುಪಡೆಯ ಶಕ್ತಿಶಾಲಿ B-52 ಬಾಂಬರ್ ಪತನ ಆಗಿದೆ. ಅದರಲ್ಲಿದ್ದ ಎಲ್ಲ 8 ಸಿಬ್ಬಂದಿ ಮೃತಪಟ್ಟಿದ್ದಾರೆ. ಕ್ಯಾಲಿಫೋರ್ನಿಯಾದ ಮೊಜಾವೆ ಮರುಭೂಮಿಯ ಎಡ್ವರ್ಡ್ಸ್ ವಾಯುನೆಲೆಯಲ್ಲಿ ಈ ಅವಘಡ ಉಂಟಾಗಿದೆ. ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ವಿಮಾನ ಕ್ರ್ಯಾಶ್ ಆಯಿತು. ಆದರೆ ಈ ಯುದ್ಧ ವಿಮಾನ ಎಲ್ಲಿಗೆ ಹೊರಟಿತ್ತು ಅನ್ನೋ ಮಾಹಿತಿ ಇನ್ನೂ ನಿಗೂಢ. ದುರಂತದ ಬೆನ್ನಲ್ಲೇ ಎಡ್ವರ್ಡ್ಸ್ ವಾಯುನೆಲೆಯನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಈ ಘಟನೆ ಹೇಗಾಯಿತು ಅಂತ ಅಮೆರಿಕದ ಉನ್ನತ ಅಧಿಕಾರಿಗಳು ತನಿಖೆ ಶುರು ಮಾಡಿದ್ದಾರೆ. ಇನ್ನು ಈ B-52 ಬಗ್ಗೆ ನೋಡೋದಾದ್ರೆ ಇದು ಹೆಚ್ಚು ಕಮ್ಮಿ $1,000 ಕೋಟಿ ಬೆಲೆ ಬಾಳುತ್ತೆ. ಅಮೆರಿಕ ಸೇನೆಯ ಅತ್ಯಂತ ಶಕ್ತಿಶಾಲಿ ಪರಮಾಣು ಬಾಂಬರ್ಗಳಲ್ಲಿ ಒಂದಿದು. ಒಂದು ಸಲ ತೈಲ ತುಂಬಿದ್ರೆ 14,200 ಕಿಲೋಮೀಟರ್ ಪ್ರಯಾಣ ಮಾಡುತ್ತೆ. ಒಂದೇ ಬಾರಿಗೆ 32,000 ಕೆಜಿ ತೂಕದ ಸ್ಫೋಟಕಗಳನ್ನ ಹೊತ್ತೊಯ್ಯೋ ಸಾಮರ್ಥ್ಯವನ್ನ ಹೊಂದಿದೆ. ಇರಾನ್ ವಿರುದ್ಧದ ವಾರ್ನಲ್ಲೂ ಕೂಡ ಪಾಲ್ಗೊಂಡಿತ್ತು. ಇಂಥ 72 ಬಾಂಬರ್ಗಳನ್ನ ಅಮೆರಿಕ ಆಪರೇಟ್ ಮಾಡ್ತಾ ಇದೆ. ಮತ್ತೊಂದ್ ಕಡೆ ರಷ್ಯಾದಲ್ಲೂ ಒಂದು ಬಾಂಬರ್ ಪತನ ಆಗಿದೆ. ರಷ್ಯಾ ವಾಯುಪಡೆಯ Tu-22 M3 ಕ್ರ್ಯಾಶ್ ಆಗಿದೆ. ಆದ್ರೆ ಅದೃಷ್ಟವಶಾತ್ ಅದರಲ್ಲಿದ್ದ 4 ಸಿಬ್ಬಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅಪಘಾತಕ್ಕೂ ಮುನ್ನವೇ ಪೈಲಟ್ಗಳು ಪ್ಯಾರಾಶೂಟ್ ಮೂಲಕ ಎಸ್ಕೇಪ್ ಆಗಿದ್ದಾರೆ. ಪ್ರಾಥಮಿಕ ವರದಿ ಪ್ರಕಾರ ಎಂಜಿನ್ ವೈಫಲ್ಯದಿಂದ ಈ ಅವಘಡ ಆಗಿದೆ ಅಂತ ಹೇಳಲಾಗ್ತಿದೆ. ತನಿಖೆ ನಡೀತಾ ಇದೆ. ಹಾರಾಟದ ವೇಳೆ ವಿಮಾನದಲ್ಲಿ ಯಾವುದೇ ಸ್ಫೋಟಕಗಳು ಇರಲಿಲ್ಲ ಅಂತ ರಷ್ಯಾ ಡಿಫೆನ್ಸ್ ಮಿನಿಸ್ಟ್ರಿ ಸ್ಪಷ್ಟಪಡಿಸಿದೆ. ಈ Tu-22 M3 ಬಾಂಬರ್ ರಷ್ಯಾದ ಅತಿ ಶಕ್ತಿಶಾಲಿ ಸೂಪರ್ಸಾನಿಕ್ ಬಾಂಬರ್. ಹೈಪರ್ಸಾನಿಕ್ ಕಿಂಜಾಲ್ ಕ್ಷಿಪಣಿಗಳನ್ನ ಹೊತ್ತೊಯ್ಯೋ ತಾಕತ್ ಇದಕ್ಕಿದೆ. ಯುಕ್ರೇನ್ ಮತ್ತು ಸಿರಿಯಾ ವಾರಲ್ಲೂ ಕೂಡ ರಷ್ಯಾ ಇವುಗಳನ್ನ ಹೆಚ್ಚಾಗಿ ಬಳಸಿತ್ತು. 7,000 ಕಿಲೋಮೀಟರ್ ರೇಂಜ್ ಇದೆ. 52 ಬಾಂಬರ್ಗಳನ್ನ ರಷ್ಯಾ ಆಪರೇಟ್ ಮಾಡ್ತಾ ಇದೆ. ಇಲ್ಲಿ ಇನ್ನೊಂದು ವಿಚಾರ ಏನು ಅಂದ್ರೆ 2 ಬಾಂಬರ್ಗಳು ಕೋಲ್ಡ್ ವಾರ್ ಟೈಮ್ ನಲ್ಲಿ ಬಿಗ್ಗೆಸ್ಟ್ ಎನಿಮಿಗಳಾಗಿದ್ವು. ಈ ಎರಡಕ್ಕೂ ಅಣ್ವಸ್ತ್ರ ದಾಳಿ ಮಾಡೋ ಸಾಮರ್ಥ್ಯ ಇದೆ. ಹೀಗಾಗಿ ಈ 2 ಬಾಂಬರ್ಗಳನ್ನ ಇಟ್ಕೊಂಡೆ ಅಮೆರಿಕ ಮತ್ತು ರಷ್ಯಾ ಒಬ್ರಿಗೊಬ್ರು ಭಯ ಹುಟ್ಟಿಸ್ತಾ ಇದ್ರು. ಈಗ ಕಾಕತಾಳೀಯ ಅನ್ನೋ ಹಾಗೆ ಈ 2 ಒಂದೇ ದಿನ ಬೇರೆ ಬೇರೆ ಕಡೆ ಪತನ ಆಗಿವೆ. ಏನೋ ಸ್ಲೋವಾಕಿಯಾಗೆ ಭೇಟಿ ಕೊಟ್ಟಿರೋ PM ಮೋದಿ ಅಲ್ಲಿನ ನಾಯಕರೊಂದಿಗೆ ಮಹತ್ವದ ಮಾತುಕತೆ ನಡೆಸಿ ಒಪ್ಪಂದ ಮಾಡಿಕೊಂಡಿದ್ದಾರೆ. 2 ರಾಷ್ಟ್ರಗಳು ರಕ್ಷಣಾ ವಲಯದಲ್ಲಿ ಜಂಟಿ ಉತ್ಪಾದನೆ ಮತ್ತು ಸಂಶೋಧನೆಗಾಗಿ ಒಟ್ಟಿಗೆ ಕೆಲಸ ಮಾಡೋಕೆ ಒಪ್ಕೊಂಡಿವೆ. AI, ಸೆಮಿಕಂಡಕ್ಟರ್ ಮತ್ತು ಸ್ಪೇಸ್ ನಲ್ಲಿ ಮಹತ್ವದ ಒಪ್ಪಂದಗಳಿಗೆ ಸೈನ್ ಹಾಕಲಾಗಿದೆ. ಈ ವೇಳೆ ಕಾಶ್ಮೀರದ ಪಹಲ್ಗಾಮ್ ನಲ್ಲಿ ನಡೆದ
ನಡೆದ ಉಗ್ರ ದಾಳಿಯನ್ನ ಸ್ಲೋವಾಕಿಯಾ ಪ್ರಧಾನಿ ರಾಬರ್ಟ್ ಫಿಕೋ ಖಂಡಿಸಿದ್ದಾರೆ. ಹಾಗೆ ಸ್ಲೋವಾಕಿಯಾ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಭಾರತಕ್ಕೆ ಕಾಯಂ ಮೆಂಬರ್ಶಿಪ್ ಸಿಗಬೇಕು ಅಂತ ಸಪೋರ್ಟ್ ಮಾಡಿದೆ. ಇನ್ನು ಈ ಭೇಟಿ ವೇಳೆ ಪಿಎಂ ಮೋದಿ ಅವರಿಗೆ ಸ್ಲೋವಾಕಿಯಾದ ಅತ್ಯುನ್ನತ ನಾಗರಿಕ ಗೌರವವನ್ನು ಕೂಡ ಕೊಡಲಾಗಿದೆ. ಆರ್ಡರ್ ಆಫ್ ದಿ ವೈಟ್ ಡಬಲ್ ಕ್ರಾಸ್ ಪ್ರಶಸ್ತಿಯನ್ನ ಸ್ಲೋವಾಕಿಯಾ ಅಧ್ಯಕ್ಷ ಪೀಟರ್ ಪಿಎಂ ಮೋದಿ ಅವರಿಗೆ ಕೊಟ್ಟು ಗೌರವಿಸಿದ್ದಾರೆ. ಈ ಮೂಲಕ ಪಿಎಂ ಮೋದಿಗೆ ಅಂತಾರಾಷ್ಟ್ರೀಯವಾಗಿ 33ನೇ ಇಂತಹ ಪ್ರಶಸ್ತಿ ಗೌರವ ಬಂದಂತಾಗಿದೆ. ಇನ್ನು ಸ್ಲೋವಾಕಿಯಾ ಅಧ್ಯಕ್ಷರೊಂದಿಗೆ ಮೋದಿ ಯೋಗಾಭ್ಯಾಸ ಮಾಡಿ ಎಲ್ಲರ ಗಮನವನ್ನ ಸೆಳೆದಿದ್ದಾರೆ. ಇದಕ್ಕೂ ಮುನ್ನ ಸ್ಲೋವಾಕಿಯಾಗೆ ಬಂದಾಗ ಮೋದಿ ಅವರನ್ನ ಅಲ್ಲಿನ ಸಂಪ್ರದಾಯಕ್ಕೆ ತಕ್ಕ ಹಾಗೆ ತಟ್ಟೆಯಲ್ಲಿ ಬ್ರೆಡ್ ಮತ್ತು ಉಪ್ಪನ್ನ ಕೊಟ್ಟು ವೆಲ್ಕಮ್ ಮಾಡಲಾಗಿತ್ತು. ಆದ್ರೆ ಮೋದಿ ಅದನ್ನ ತಿಂದಿಲ್ಲ, ತಟ್ಟೆಗೆ ನಮಸ್ಕಾರ ಮಾಡಿ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಫ್ರಾನ್ಸ್ನ ಏವಿಯಾನ್ ಲೆಸ್ ಬೈನ್ಸ್ ನಲ್ಲಿ G7 ರಾಷ್ಟ್ರಗಳ ಮೀಟಿಂಗ್ ಶುರುವಾಗಿದೆ. ಬರಲ್ಲ ಅಂತ ಹೇಳಿದ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೂಡ ಹಾರ್ಕೊಂಡು ಹೋಗಿದ್ದಾರೆ ಅಲ್ಲಿಗೆ. ಹಾಗೆ ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲನಿ, ಬ್ರಿಟನ್ ಪ್ರೈಮ್ ಮಿನಿಸ್ಟರ್ ಕಿಯರ್ ಸ್ಟಾರ್ಮರ್, ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ, ಜರ್ಮನ್ ಚಾನ್ಸಲರ್ ಫ್ರೆಡರಿಕ್ ಮಾರ್ಜ್, ಜಪಾನ್ ಪ್ರೈಮ್ ಮಿನಿಸ್ಟರ್ ಸನಾಯ್ ಟಕಾಚಿ, ಬ್ರೆಜಿಲ್ ಅಧ್ಯಕ್ಷ ಲುಲಾ ಡ ಸಿಲ್ವಾ, ಯುರೋಪಿಯನ್ ಕಮಿಷನ್ ಅಧ್ಯಕ್ಷ ಉರ್ಸುಲಾ ವಾಂಡರ್ ಲೇಯನ್, ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷ ಆಂಟೋನಿಯೋ ಕೋಸ್ಟಾ ಪಾಲ್ಗೊಂಡಿದ್ರು. ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಸೇರಿದ ಹಾಗೆ ಹಲವು ನಾಯಕರು ಕೂಡ ಹೋಗ್ತಾ ಇದ್ದಾರೆ. ಮೋದಿ ಕೂಡ ಅಟೆಂಡ್ ಆಗ್ತಾ ಇದ್ದಾರೆ. ನಂತರ ಸಮಿಟ್ ನ ಸೈಡ್ ಲೈನ್ಸ್ ನಲ್ಲಿ ಪಿಎಂ ಮೋದಿ ಟ್ರಂಪ್ ಜೊತೆಗೆ ಮಾತುಕತೆ ಕೂಡ ಮಾಡ್ತಾರೆ. ಜೂನ್ 17 ತನಕ ಈ G7 ನ ಸಮಿಟ್ ಇದೆ. ಇನ್ನು ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಕಿಯರ್ ಸ್ಟಾರ್ಮರ್ ಮಹತ್ವದ ಘೋಷಣೆ ಮಾಡಿದ್ದಾರೆ. ಯುಕ್ರೇನ್ಗೆ ಎನ್ರಿಚ್ ಮಾಡಿರೋ ಯುರೇನಿಯಂ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದರಿಂದ ಯುಕ್ರೇನ್ ನ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ಗಳಿಗೆ ಹೆಲ್ಪ್ ಆಗುತ್ತೆ ಅಂತ ಸ್ಟಾರ್ಮರ್ ಹೇಳಿದ್ದಾರೆ. ಹಾಗೆ ಯುಕ್ರೇನ್ ಮೇಲಿನ ರಷ್ಯಾ ದಾಳಿಯನ್ನ ತೀವ್ರವಾಗಿ ಖಂಡಿಸ್ತೀನಿ ಅಂತ ಮತ್ತೆ ಹೇಳಿದ್ದಾರೆ. ಏನೋ ಭಾರತಕ್ಕೆ ಭೇಟಿ ಕೊಟ್ಟ ಬೆನ್ನಲ್ಲೇ ನೇಪಾಳ ವಿದೇಶಾಂಗ ಸಚಿವ ಶಿಶಿರ್ ಖನಾಲ್ ಚೀನಾಗೆ ಹೋಗಿದ್ದಾರೆ. ಜೂನ್ 17ನೇ ತಾರೀಕಿನ ತನಕ ಅಲ್ಲಿರ್ತಾರೆ. ಈಗ ಆಲ್ರೆಡಿ ಚೀನಾದ ವಿದೇಶಾಂಗ ಸಚಿವ ವಾಂಗ್ ಈ ಜೊತೆಗೆ ಮಹತ್ವದ ಮಾತುಕತೆ ಕೂಡ ಮಾಡಿದ್ದಾರೆ. ಉಳಿದಂತೆ ಚೀನಾದ ಉನ್ನತ ನಾಯಕರು ಮತ್ತು ಉದ್ಯಮಿಗಳೊಂದಿಗೆ ಅವರು ಮಾತುಕತೆ ನಡೆಸ್ತಾರೆ. ಇದು ಹೊಸ ಚರ್ಚೆಗೆ ಕಾರಣ ಆಗಿದೆ. ಭಾರತಕ್ಕೆ ಬಂದು ಕೂಡಲೇ ಚೀನಾಗೆ ಹೋಗಿರೋದ್ರ ಹಿಂದೆ ರಾಜಕೀಯ ಉದ್ದೇಶ ಇದೆ. ನಾವು ಪೂರ್ತಿಯಾಗಿ ಭಾರತದ ಪರ ಇಲ್ಲ, ಚೀನಾನು ನಮಗೆ ಬೇಕು ಅಂತ ಹೇಳೋಕೆ ಈ ತರ ನೇಪಾಳ ಮಾಡಿರೋ ಒಂದು ಮೆಸೇಜಿಂಗ್ ಅಂತ ಪರಿಗಣಿಸಲಾಗ್ತಾ ಇದೆ. ಮತ್ತೊಂದು ಕಡೆ ಪಾಕಿಸ್ತಾನದಲ್ಲಿ ರಜಾ ದಿನ ಕಳೆಯೋಕೆ ಹೋಗಿದ್ದ ಆಸ್ಟ್ರೇಲಿಯಾದ 9 ವರ್ಷದ ಬಾಲಕಿಯ ಹತ್ಯೆಯಾಗಿದೆ. ಬಾಲಕಿಯನ್ನ ಹನಿಯಾ ಅಹಮದ್ ಅಂತ ಗುರುತಿಸಲಾಗಿದೆ. ಪಾಕ್ ಪೊಲೀಸರು ರಕ್ಷಣೆ ಮಾಡ್ತೀವಿ ಅಂತ ಹೋಗಿ ಹತ್ಯೆ ಮಾಡಿದ್ದಾರೆ. ಜೂನ್ 10ನೇ ತಾರೀಕು ಹನಿಯಾ ತನ್ನ ಫ್ಯಾಮಿಲಿಯೊಂದಿಗೆ ಕಾರ್ನಲ್ಲಿ ಹೋಗ್ತಾ ಇದ್ಲು. ದರೋಡೆಕೋರರು ಅಡ್ಡ ಹಾಕಿ ಕಂಟ್ರೋಲಿಗೆ ತಗೊಂಡ್ರು, ಒತ್ತೆ ಹಾಳಾಗಿಟ್ಕೊಂಡ್ರು. ಆಗ ಪಾಕ್ ಪೊಲೀಸರು ದರೋಡೆಕೋರರ ವಿರುದ್ಧ ಆಪರೇಷನ್ ಮಾಡ್ತೀವಿ ಅಂತೇಳಿ ಹೋಗಿದ್ದಾರೆ. ದರೋಡೆಕೋರರನ್ನ ಹೊಡೆಯೋದು ಬಿಟ್ಟು ಆಸ್ಟ್ರೇಲಿಯಾದಿಂದ ಬಂದಿದ್ದವ್ರ ಮೇಲೆ ಗುಂಡು ಹಾರಿಸಿದ್ದಾರೆ. ಬಾಲಕಿ ಪ್ರಾಣ ಕಳ್ಕೊಂಡಿದ್ದಾರೆ. ಬಾಲಕಿಯ ತಂದೆ ಆದಿಲ್ ಅಹಮದ್ ಮತ್ತು ಆಕೆಯ ಸಹೋದರಂಗೂ ಗಾಯಗಳಾಗಿವೆ. ಪಾಕ್ನ ಪಂಜಾಬ್ ಪ್ರಾವಿನ್ಸ್ ನಲ್ಲಿ ಈ ಘಟನೆಯಾಗಿದೆ. ಇದರ ಬೆನ್ನಲ್ಲೇ ಆಸ್ಟ್ರೇಲಿಯಾ ಪಿಎಂ ಆಂಟನಿ ಆಲ್ಬನೀಸ್ ಪಾಕ್ ಸರ್ಕಾರವನ್ನ ತರಾಟೆಗೆ ತಗೊಂಡಿದ್ದಾರೆ. ಕರೆಕ್ಟ್ ತನಿಖೆ ಮಾಡಿ ನಮಗೆ ರಿಪೋರ್ಟ್ ಕೊಡಿ ಅಂತ ಕೇಳಿದ್ದಾರೆ. ಇನ್ನು ಅಮೆರಿಕದ ಶಿಕಾಗೋದಲ್ಲಿರೋ ಭಾರತೀಯ ರಾಯಭಾರ ಕಚೇರಿಯಲ್ಲಿ ಸ್ವಾಮಿ ವಿವೇಕಾನಂದರ ಪ್ರತಿಮೆ ಅನಾವರಣ ಆಗಿದೆ. 1893ರಲ್ಲಿ ಶಿಕಾಗೋದ ಸರ್ವಧರ್ಮ ಸಮ್ಮೇಳನದಲ್ಲಿ ವಿವೇಕಾನಂದರು ಐತಿಹಾಸಿಕ ಭಾಷಣ ಮಾಡಿದ್ರು. ಅದರ ನೆನಪಿಗೋಸ್ಕರ ಇದನ್ನು ಅನಾವರಣ ಮಾಡಲಾಗಿದೆ. ಇನ್ನು ಫಿಫಾ ವರ್ಲ್ಡ್ ಕಪ್ ನಲ್ಲಿ ಇರಾನ್ಗೆ ಅಮೆರಿಕ ದೊಡ್ಡ ಶಾಕ್ ಕೊಟ್ಟಿದೆ. ಇರಾನ್ ತಂಡಕ್ಕೆ ಇಲ್ಲಿಂದ ಜಾಗ ಖಾಲಿ ಮಾಡಿ ಅಂತ ಅಮೆರಿಕ ಹೇಳಿದೆ. ಲಾಸ್ ಏಂಜಲೀಸ್ ನಲ್ಲಿ ನಡೀತಾ ಇದ್ದ ಇರಾನ್ ಮತ್ತು ನ್ಯೂಜಿಲೆಂಡ್ ನಡುವಿನ ಪಂದ್ಯ 2-2 ಗೋಲುಗಳಿಂದ ಡ್ರಾ ಆದ ಬೆನ್ನಲ್ಲೇ ಅಮೆರಿಕ ಈ ತರ ಹೇಳಿದೆ. ಇದಕ್ಕೆ ಇರಾನ್ ಕೋಚ್ ಅಮೀರ್ ಖಾಲೆನೋಯಿ ಫಿಫಾ ಮತ್ತು ಅಮೆರಿಕ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ನಮ್ಮ ಟೀಮ್ ಅನ್ನ ಟೂರ್ನಿಯಲ್ಲಿ ಅತ್ಯಂತ ಶೋಷಿತ ಟೀಮ್ ಅಂತ ಕರೆದಿದ್ದಾರೆ. ಪಂದ್ಯ ಮುಗಿದ ತಕ್ಷಣ ಮೆಕ್ಸಿಕೋದ ಟಿಜುವಾನಾ ಬೇಸ್ಗೆ ವಾಪಸ್ ಹೋಗೋಕೆ ಆದೇಶ ಕೊಟ್ಟಿದ್ದಾರೆ ನಮಗೆ ಅಂತ ಇರಾನ್ ಕೋಚ್ ಹೇಳಿದ್ದಾರೆ. ನಮಗೆ ಚೇತರಿಸ್ಕೊಳ್ಳೋಕು ಟೈಮ್ ಕೊಟ್ಟಿಲ್ಲ, ಒಂದು ರಾತ್ರಿ ಇಲ್ಲೇ ಉಳಿದು ಮರುದಿನ ಹೋಗೋಕೆ ನಾವು ಡಿಸೈಡ್ ಮಾಡಿದ್ವಿ ಅಂತ ಹೇಳಿದ್ದಾರೆ. ಅದ ಹಾಗೆ ವೀಸಾ ಮತ್ತು ಇಮಿಗ್ರೇಷನ್ ವಿಚಾರವಾಗಿ ಮೊದಲೇ ಇರಾನ್ ಮತ್ತು ಅಮೆರಿಕ ನಡುವೆ ವಿವಾದ ಇತ್ತು. ಆದ್ರೂ ಫೈನಲಿ ಇರಾನ್ಗೆ ಅಮೆರಿಕ ಅವಕಾಶ ಮಾಡಿಕೊಟ್ಟಿತ್ತು. ಇನ್ನು ಇರಾನ್ ತಂಡ ಈಗ ಹೋದ್ರೂ ಕೂಡ ಮತ್ತೆ ಸ್ಕೆಡ್ಯೂಲ್ ಆಗಿರೋ ಮ್ಯಾಚ್ಗಳನ್ನ ಆಡೋಕೆ ಅಮೆರಿಕಾಗೆ ವಾಪಸ್ ಬರುತ್ತೆ. ಆಡಬೇಕು, ವಾಪಸ್ ಹಾರಬೇಕು, ಇದನ್ನ ಮಾಡ್ತಾ ಇರಬೇಕಾಗತ್ತೆ ಅವರು. ಇನ್ನು ಫಿಫಾ ವರ್ಲ್ಡ್ ಕಪ್ ನಲ್ಲಿ ಜೂನ್ 15ನೇ ತಾರೀಕು ನಡೆದ ಮ್ಯಾಚ್ ನಲ್ಲಿ ಟ್ಯುನೀಷಿಯಾ ವಿರುದ್ಧ ಸ್ವೀಡನ್ ಗೆದ್ದಿದೆ. 5-1 ಗೋಲುಗಳ ಅಂತರದಲ್ಲಿ ಗೆಲುವು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಕಡೆಯದಾಗಿ ನಿಮ್ಮಲ್ಲಿ ಒಂದು ಮನವಿ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಚಾನಲ್ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ಆಗ ಮೆಂಬರ್ಗಳಿಗೋಸ್ಕರ ನಾವು ಪ್ರತ್ಯೇಕವಾಗಿ ಪಬ್ಲಿಷ್ ಮಾಡ್ತಿರೋ ಎಲ್ಲ ವಿಶೇಷ ವಿಡಿಯೋಸ್ ಅನ್ನು ನೀವು ನೋಡೋಕೆ ಶುರು ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.